ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 20th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನಾವು ಟಾಪಿಕ್ಸ್ ನೋಡ್ಕೊಳ್ಳೋಣ, ಯಾವುದ್ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ 20th January 2019 ರಿಲೇಟೆಡು. ಫಸ್ಟ್ ಒಂದು ಇದರಲ್ಲಿ ಬಂದ್ಬಿಟ್ಟು AI ಪವರ್ಡು ಚಾಟ್ ಬಾಟ್ಸ್. AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪವರ್ಡು ಚಾಟ್ ಬಾಟ್ಸು. ಯಾವುದರಲ್ಲಿ ಇದರ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೆಕೆಂಡ್ ಒಂದು ಬಂದ್ಬಿಟ್ಟು ಚೌಮಹಲ ಪ್ಯಾಲೇಸ್. ಸೊ ಇದು ನೋಡಿ, ಈ ಥರ ಟಾಪಿಕ್ಸ್ ನಮಗೆ ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಈ ಪ್ಯಾಲೇಸು ಯಾರ ಟೈಮಲ್ಲಿ ಕಟ್ಟಿದ್ದು ಅಂತ ಹೇಳ್ಬಿಟ್ಟು ಅಂತ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ನೋಡಿ, ಹೈದರಾಬಾದಲ್ಲಿ ಇರುವಂಥದ್ದು ಇದು ಪ್ಯಾಲೇಸು. ಸೊ ಇದ್ರ ಬಗ್ಗೆ ಇವಾಗ ಕರೆಂಟ್ ಅಫೇರ್ಸಲ್ಲಿ ಇರೋದ್ರಿಂದ ಅಷ್ಟೇ ನಮಗೆ ಗೊತ್ತಾಗುತ್ತದು. ಬಟ್ ನಮಗೇನಾದರೂ ಕ್ವೆಶನ್ ಏನಾದ್ರು ಎಕ್ಸಾಮಲ್ಲಿ ಕೇಳಿದರೆ ನಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಕಮ್ಮಿ ಸಿಕ್ಕಿರುತ್ತೆ. ಆ ಟೈಮಲ್ಲಿ ನಮಗೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನಾವು ಇದು ಇವಾಗಲೇ ಡಿಸ್ಕಸ್ ಮಾಡ್ಕೊಂಬಿಟ್ರೋಣ. ಥರ್ಡ್ ಒಂದು ಬಂದ್ಬಿಟ್ಟು ಶೇಖ್ ಸೌದ್ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಮೆಟೀರಿಯಲ್ಸ್. ಸೊ ಫಸ್ಟ್ ಪ್ರೈಸ್ ಇದು ಶೇಖ್ ಸೌದ್ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಮೆಟೀರಿಯಲ್ಸು. ಇದರ ಫಸ್ಟ್ ಪ್ರೈಸು ಕೊಡ್ತಾ ಇದ್ದಾರೆ CNR ರಾವ್ ಅವ್ರಿಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಫೋರ್ತ್ ಒಂದು ಬಂದ್ಬಿಟ್ಟು ಮಶ್ರೂಮ್ ಫೋರ್ಟಿಫೈಡ್ ಫುಡ್ ಅಂತ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು, ಮಿಡ್ ಡೇ ಮೀಲ್ಸ್ ಅಂಡರಲ್ಲಿ ಬರುವಂಥದ್ದು. ಇದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ಫಿಫ್ತ್ ಒಂದು ಬಂದ್ಬಿಟ್ಟು ರೂರಲ್ ಹೌಸಿಂಗಿಂದು ಟಾರ್ಗೆಟ್ ಏನಿದೆಯಲ್ಲ ಅದು 100%ಅಲ್ಲಿ ಬರೀ 66% ಅಚೀವ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ಸ್ಟೇಟು ಯಾವ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ಬಂದ್ಬಿಟ್ಟು ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕೀಮ್ಸ್ ಅಂಡರಲ್ಲಿದು. ಸೊ ಫಸ್ಟ್ ನಾವು AI ಪವರ್ಡು ಚಾಟ್ ಬಾಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. AI ಅಂತಂದರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತು. ನೋಡಿ, ಈ ಥರ ಬೇರೆ ಬೇರೆ ಟೆಕ್ನಾಲಜೀಸು, ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ನೆಕ್ಸ್ಟು ಡೇಟಾ ಸೈನ್ಸ್ ಅಂತ ಒಂದು ಬರುತ್ತೆ. ಅದಾದಮೇಲೆ ಕ್ರಿಪ್ಟೋ ಕರೆನ್ಸಿ, ಅದು ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬರುತ್ತೆ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಇವೆಲ್ಲದೂ ಕೂಡ ಏನು ಹೊಸ ಥರದ್ದು ಟೆಕ್ನಾಲಜೀಸು. ಇವೆಲ್ಲದ್ರ ಮೇಲೂ ಕೂಡ ನಮಗೆ ಡೀಟೇಲ್ಸು ಏನೇ ಕರೆಂಟ್ ಅಫೇರ್ಸಲ್ಲಿ ಇದ್ರೂ ಕೂಡ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಸೊ ಇವಾಗ ನಿಮ್ಗೆ ಗೊತ್ತು, ಮಳೆಗಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವಾಗ ನಾರ್ಮಲಾಗಿ ಎಲೆಕ್ಟ್ರಿಸಿಟಿ ಕಂಪನಿಗಳಿಗೆ ಕರೆಂಟ್ ಹೋದ ತಕ್ಷಣ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾವು ನೋಡ್ಕೋಬೇಕು ಅಂತಂದರೆ ಬೆಸ್ಕಾಮು ಅಂತಂದರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡು. ಸೊ ಬೆಸ್ಕಾಮಿಗೆ ಆನ್ ಆ್ಯಾವ್ರೇಜು ಡೈಲಿ ಬೇಸಿಸು ನಿಯರ್ಲಿ 9,000 ಕಾಲ್ ಬರ್ತಾ ಇರುತ್ತೆ. ನೀವು ಮುಂಚೆನೂ ಏನಾದರೂ ಟ್ರೈ ಮಾಡ್ಕೊಂಡಿದ್ರೆ ಬೆಸ್ಕಾಮಿಗೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೊಂದು ಸರಿ ಅವರು ಆನ್ಸರು ಮಾಡೋಕ್ಕಾಗಿರಲ್ಲ. ಯಾಕಂತಂದರೆ ಅದು ಇಂಟೆನ್ಸಿಟಿ, ಕಾಲ್ ಫ್ಲೋಯಿನ ಇಂಟೆನ್ಸಿಟಿ ಅಷ್ಟೊಂದು ಜಾಸ್ತಿ ಇರುತ್ತೆ. ಸೊ ಕಸ್ಟಮರ್ಸು ತುಂಬಾ ಜಾಸ್ತಿ ಡಿಸಪಾಯಿಂಟ್ ಆಗಿರ್ತಾರೆ. ಅದಕ್ಕೋಸ್ಕರ ಬೆಸ್ಕಾಮ್ ಏನು ಮಾಡ್ತಾ ಇದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡು ಚಾಟ್ ಬಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಬಿಡೋದು. ಸೊ ಚಾಟ್ ಬಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಏನು, ನೀವು ಡೈರೆಕ್ಟಾಗಿ ಫೋನ್ ಮಾಡಿದ ತಕ್ಷಣ ಯೂಶ್ವಲಾಗಿ ಏನೇನು ಕ್ವೆಶನ್ಸ್ ಇರುತ್ತಲ್ಲ ಆ ಕ್ವೆಶನ್ಸ್ಗೆ ಆ ಚಾಟ್ ಬಾಟೇ ಆರ್ಟಿಫಿಷಿಯಲಿ ನಿಮಗೆ ಆನ್ಸರ್ ಮಾಡ್ತಾ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀತಿಯಲ್ಲಿ ನಿಮಗೆ ಆನ್ಸರ್ ಮಾಡ್ತಾ ಇರುತ್ತೆ. ಇವಾಗ ಇದರಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂತಂದರೆ ಇದನ್ನು ನೋಡ್ಕೊಳ್ಳಿ ನೀವು. ಸೊ ನೀವು ಗೂಗಲಲ್ಲಿ ಹೋಗಿ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರಲ್ಲ, ನೀವು ಮುಂಚೆ ಸರ್ಚ್ ಮಾಡಿರೋಂಥದ್ದು ಹಿಸ್ಟ್ರಿ ಏನಿರುತ್ತೆ ಅದನ್ನು ನೀವು ಇಷ್ಟೇ ಟೈಪ್ ಮಾಡಿದ್ದೀರಾ, ಈಗ ಸರ್ಚ್ EXPO ಅಂತ. ಬಟ್ ಅದೇ ನಿಮಗೆ ಸಜೆಷನ್ ತೋರಿಸ್ತಾ ಇರುತ್ತೆ, ಲಾಗಿನ್ನ ಅಥವಾ ಗೌರ್ಮೆಂಟಾ ಅಥವಾ ಎಕ್ಸೆಲ್ಗೆ ಅಥವಾ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತಲ್ಲ, ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದೇನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಆಲ್ಗೋರಿದಮ್ನೆಲ್ಲ ಯೂಸ್ ಮಾಡಿಕೊಂಡು ನಿಮಗೆ ಏನು ಹುಡ್ಕೋಕ್ಕೆ ಇಷ್ಟ ಅದನ್ನು ಅದೇ ಅನಲೈಸ್ ಮಾಡಿಕೊಂಡು ಅದೇ ತೋರಿಸ್ತಾ ಇರುತ್ತೆ. ಸೊ ನಾವು ಎಷ್ಟೊಂದು ಸರಿ ಗೂಗಲಲ್ಲಿ ಹೋಗ್ಬಿಟ್ಟು F ಅಂತ ಹೊಡೆದು FA ಅಂತ ಹೊಡೆದ ತಕ್ಷಣ ಅದೇ ನಮ್ಗೆ ತೋರಿಸ್ತಿರುತ್ತೆ, ಫೇಸ್ಬುಕ್ ಅಂತ ತೋರಿಸುತ್ತೆ. ಈ ಥರದ್ದು ಸಜೆಷನ್ಸ್ ತೋರಿಸ್ತಾ ಇರುತ್ತಲ್ಲ, ಇದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಜಸ್ಟ್ ಒಂದು ಎಕ್ಸಾಂಪಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ಆ ಥರ ಇರೋವಂಥದ್ದೊಂದು ಚಾಟ್ ಬಾಟ್ಸ್ನ ಬೆಸ್ಕಾಮಲ್ಲೂ ಕೂಡ ಅದನ್ನು ಇನ್ವಾಲ್ವ್ ಮಾಡ್ಕೊತಾ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಫಸ್ಟ್ ಲೈನ್ ಆಫ್ ಇಂಟರಾಕ್ಷನ್ ವಿತ್ ಕಸ್ಟಮರ್ಸ್ ಅಂತಂದರೆ ಕಸ್ಟಮರ್ಸ್ ಫೋನ್ ಮಾಡಿದ ತಕ್ಷಣ ಏನೇನು ಕ್ವೈರೀಸ್ ಇರುತ್ತೆ, ಅದಕ್ಕೆ ಅವ್ರು ಏನೇನು ಮಾಡ್ಬೋದು, ಏನೇನು ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಏನೇನು ಅವರು ಸೊಲ್ಯೂಷನ್ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಅದು ಹೇಳ್ತಾ ಇರುತ್ತೆ. ಆ ಸೊಲ್ಯೂಷನ್ಸ್ ಕೇಳಿದ ಮೇಲೂ ಕೂಡ ಏನಾದರೂ ಕಸ್ಟಮರ್ಸ್ಗೆ ಯಾರಾದರೂ ರೆಪ್ರೆಸೆಂಟೇಟಿವ್ಗೆ ಮಾತಾಡಬೇಕು ಅಂತಂದರೆ ಅವರು ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಕಾಲ್ಸ್ ಅದು. ಸೊ ಇದು ನೋಡಿ, ಬೇರೆ ಬೇರೆ ಇಂಟರ್ಫೇಸಲ್ಲಿ ವಾಟ್ಸಪ್ಪಲ್ಲಿ ಆಗಿರಲಿ, ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಂತಂದರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು ಮತ್ತು ವೆಬ್ಸೈಟ್ಗಳಲ್ಲೆಲ್ಲೂ ಕೂಡ ಇದನ್ನು ಇನ್ಪುಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಇದು ಬೇರೆ ಬೇರೆ ಥರದ್ದು ಎಬಿಲಿಟಿ ಇರುತ್ತೆ. ಇದಕ್ಕೆ ಟೆಕ್ಸ್ಟ್ ಥರ ರಿಪ್ಲೈ ಮಾಡ್ತಾ ಇರುತ್ತೆ, ವಾಯ್ಸ್ ಇನ್ಪುಟ್ ಥರ ರಿಪ್ಲೈ ಮಾಡುತ್ತೆ. ಮತ್ತು ಔಟ್ಪುಟ್ ನೋಡಿ, ಇದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಕೊಡುತ್ತೆ.
ಬೆಸ್ಕಾಮಲ್ಲಿ ಇಂಟೆನ್ಸಿಟಿ ಎಷ್ಟಿರುತ್ತೆ ಇವಾಗ ಆನ್ ಆನ್ ಆ್ಯಾವ್ರೇಜು ಡೈಲಿ ನೋಡಿ 9,000 ಕಾಲ್ ಮಾಡ್ತಾ ಇರ್ತಾರೆ. ಸೊ ಇದು ಮಾನ್ಸೂನ್ ಸೀಸನಲ್ಲಿ ಇಂಕ್ರೀಸ್ ಆಗ್ತಾ ಇರುತ್ತೆ, ಯಾಕಂತಂದರೆ ಮಳೆ ಬರೋದ್ರಿಂದ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಈ ಕಾಲ್ಸು ಕೂಡ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಸೊ ಕೇಳೋವಂಥದ್ದು ಅಂತಂದರೆ ಕಸ್ಟಮರ್ ಕೇರ್ ಫೋನ್ ಮಾಡಿರ್ತಾರಲ್ಲ, ಕಸ್ಟಮರ್ಸು ಫೋನ್ ಮಾಡಿರೋಂಥವ್ರಿಗೆ ಬರೀ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇಶ್ಯೂಸ್ ಇರಲ್ಲ, ಎಲೆಕ್ಟ್ರಿಸಿಟಿ ರಿಲೇಟೆಡು ಬಿಲ್ಲಿಂಗ್ ಇಶ್ಯೂಸ್ ಆಗಿರ್ಬೋದು, ಸೇಫ್ಟಿ ರಿಲೇಟೆಡ್ ಇಶ್ಯೂಸು, ಈ ಥರ ಬೇರೆ ಬೇರೆ ಥರದ ಇಶ್ಯೂಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಎ ಐ ಪವರ್ಡ್ ಚಾಟ್ ಬಾಟ್ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು 10,000 ಕನ್ಕರೆಂಟ್ ರಿಕ್ವೆಸ್ಟ್ ಅಂತಂದರೆ ಕಂಟಿನ್ಯೂಸ್ ಆಗಿ 10,000 ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡೋವಂಥದ್ದು ಕೆಪಾಸಿಟಿ ಇರುವಂಥದ್ದು ಇವರು ಇನ್ವಾಲ್ವ್ ಮಾಡ್ಕೊತಾ ಇರ್ತಾರೆ. ಯಾಕೆ ಅಂತಂದರೆ ಈಗ ಹೆಲ್ಪ್ಲೈನಿಗೆ ಏನಾದರೂ ಕಾಲ್ ಬಂದರೆ ಯಾವುದೇ ಕಾಲು ಕೂಡ ಆನ್ಸರ್ ಮಾಡಲಿಲ್ದಂಗೆ ಕಟ್ ಆಗಬಾರ್ದು, ಅದನ್ನು ಏಮ್ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಸೊ ಎ ಐ ಪವರ್ಡು ಚಾಟ್ ಬಾಟು ನೋಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ನಾವು ಇದು ಚೌಮಹಲ್ಲಾ ಪ್ಯಾಲೇಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋಣ. ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಇದನ್ನು ಇವಾಗ ರೀಸ್ಟೋರ್ ಮಾಡಿದ್ದಾರೆ. ಸೊ ಏನು ಸ್ವಲ್ಪ ಪಾಳು ಬೀಳೋ ಥರ ಆಗ್ತಾ ಇತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಇವರು ರೀಸ್ಟೋರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ನಾವು ನೋಡ್ಕೊಂಡಿರೋಣ. ಸೊ ಇದು ನೋಡಿ, ಇದರ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು 18th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ 18th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿತ್ತು, ಮಿಡಲ್ 19th ಸೆಂಚುರಿಯಲ್ಲಿ ಇದರ ಕನ್ಸ್ಟ್ರಕ್ಷನು ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಇದರ ಸೈಜು ನಾವು ಆ ಟೈಮಲ್ಲಿ ನೋಡ್ಕೊಂಡಿದ್ರೆ ನಿಯರ್ಲಿ 60 ಎಕರೆವರೆಗೂ ಕೂಡ ಇದು ಸ್ಪ್ರೆಡ್ ಆಗಿತ್ತು. ಬಟ್ ಇವಾಗ ಅದು ಬರೀ 12 ಎಕರೆವರೆಗೂ ಕೂಡ ಉಳ್ಕೊಂಡ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ನ ನೋಡ್ಕೋಬೇಕು ಅಂತಂದರೆ ಚೌಮಹಲ್ಲಾ ಪ್ಯಾಲೇಸು ಪ್ಯಾಲೇಸ್ ಎಲ್ಲಿದೆ ಅಂತಂದರೆ ಇದು ಯಾವ ಪ್ಲೇಸಲ್ಲಿ, ಹೈದರಾಬಾದಲ್ಲಿದೆ. ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿದ್ದಾರೆ. 1750ಯಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. 19th ಸೆಂಚುರಿ ಯಾರ ಟೈಮಲ್ಲಿ ಅಂತಂದರೆ ಅಸಜ್ ಜಾಹಿ ಡೈನಸ್ಟಿ. ಸೊ ಇದು ಅಸಜ್ ಜಾಹಿ ಡೈನಸ್ಟಿ ಇವರು ಈ ಟೈಮಲ್ಲಿ ಅಸಜ್ ಜಾ ಈ ಟೈಮಲ್ಲಿ ಸ್ಟಾರ್ಟ್ ಆಗಿರೋವಂಥದ್ದು, ಈ ಟೈಮಲ್ಲಿ ಕಂಪ್ಲೀಟ್ ಆಗಿರೋವಂಥದ್ದು ಇದು. ಸೊ ನೋಡಿ, ಅಸಜ್ ಜಾಹಿ ಡೈನಸ್ಟಿನ ಸ್ಟಾರ್ಟ್ ಮಾಡಿರೋವಂಥವ್ರು ಯಾರು ಅಂತಂದರೆ ಮೀರ್ ಕಮರ್ ಉದ್ದೀನ್ ಸಿದ್ದಿಕಿ ಸ್ಟಾರ್ಟ್ ಮಾಡಿರೋವಂಥದ್ದು ಯಾವುದು ಅಂತಂದರೆ ಅಸಫ್ ಜಾಹಿ ಇದು ಡೈನಸ್ಟಿ. ಸೊ ಅಸಫ್ ಜಾಹಿ ಡೈನಸ್ಟಿ ಸ್ಟಾರ್ಟ್ ಮಾಡಿರೋವಂಥದ್ದು ಇದು. ಇವರು ಕಮರ್ ಉದ್ದೀನ್ ಸಿದ್ದಿಕಿ ಏನಿದಾರಲ್ಲ, ಇವರೇ ಈ ಟೈಟಲ್ನ ತೊಗೊಂಡಿದ್ರು ಅಸಫ್ ಜಾಹಿ ಅಂತ. ಯಾವಾಗ ಈ ಟೈಟಲ್ನ ತೊಗೊಂಡಿದ್ರು, ಈ ಟೈಟಲ್ ಇಂಪಾರ್ಟೆಂಟ್ ನೋಡಿ, ಯಾವಾಗ ಈ ಟೈಟಲ್ನ ತೊಗೊಂಡಿದ್ರು ಅಂತಂದರೆ 1724ಅಲ್ಲಿ. ಅದಾದಮೇಲೆ ಇವರು ಇಂಡಿಪೆಂಡೆಂಟಾಗಿ ಇದ್ರ ಮೇಲೆ ಈ ಟೈಟಲ್ನ ರೂಲ್ ಮಾಡ್ತಾಯಿದ್ರು. ಸೊ ಇಷ್ಟು ತಿಳ್ಕೊಂಬಿಟ್ಟಿರಿ, ಮೀರ್ ಕಮರ್ ಉದ್ದೀನ್ ಸಿದ್ದಿಕಿ ಮತ್ತು ಈ ಟೈಟಲ್ಲು ಅಸಫ್ ಜಾಹಿ ಅಂತ. ಸೊ ಇವಾಗ ರೀಸೆಂಟಾಗಿ ಇರುವಂಥದ್ದು ನ್ಯೂಸಲ್ಲಿ ಅಥವಾ ಯಾವುದೊಂದು ಮೆಮೊರೇಬಲ್ ಮೂಮೆಂಟು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮುಕರ್ರಮ್ ಜಾ ನಿಜಾಮು 7 ಇದು. ಸೊ ಇವರ ಕಾರನೇಷನ್ ಆಗಿತ್ತು 1967ಅಲ್ಲಿ. ಇದೊಂದು ಮೆಮೊರೇಬಲ್ ಈವೆಂಟ್ ಇದು. ಇದನ್ನು ರೀಸ್ಟೋರ್ ಮಾಡಬೇಕು ಅಂತ 2000ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇವಾಗ ಇದರದ್ದು ರೀಸ್ಟೋರೇಷನ್ನು ಆ್ಯಕ್ಚುಲಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಸೊ ಅದಕ್ಕೆ ಚೌಮಹಲ್ಲಾ ಪ್ಯಾಲೇಸು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಶೇಖ್ ಸೌದ್ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಮೆಟೀರಿಯಲ್ಸು ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇದು ಯಾಕಂತಂದರೆ ಇಂಪಾರ್ಟೆಂಟು ನೋಡಿ, ಫಸ್ಟ್ ಟೈಮು ಕೊಡ್ತಾ ಇರೋಂಥದ್ದು ಅಂತಂದರೆ ಈ ಸರಿ ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದನ್ನು 2019ಇಂದ. ಇದನ್ನು ನೋಡಿ ಭಾರತ ರತ್ನ CNR ರಾವ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ CNR ರಾವ್ ಅವ್ರ ಬಗ್ಗೆ ನೀವೇನಾದರೂ ವಿಕಿಪೀಡಿಯಲ್ಲಿ ಅವ್ರ ಬಗ್ಗೆ ಓದ್ಕೊಂಡಿದ್ರೆ, ವಿಕಿಪೀಡಿಯಾ ಏನು ಹೇಳುತ್ತೆ 2013ನಲ್ಲಿ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದೀವಿ ಅಂತ. ಸೊ 2013ನಲ್ಲಿ ಭಾರತ ರತ್ನ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ. ಆದರೆ ನೀವು ಆ್ಯಕ್ಚುಲಾಗಿ ಭಾರತ ರತ್ನ ನೋಡಿಕೊಂಡ್ರೆ ಅದನ್ನು ಕೊಟ್ಟಿರೋವಂಥದ್ದು 2014ನಲ್ಲಿ ಭಾರತ ರತ್ನ ಕೊಟ್ಟಿರುವಂಥದ್ದು ಇವ್ರಿಗೆ ಮತ್ತು ಸಚಿನ್ ತೆಂಡೂಲ್ಕರ್ ಅವ್ರಿಗೆ. ಸೊ ಒಂದೊಂದು ಸರಿ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಸೊ ನಾನು ಒಂದು ಸರಿ ಅದನ್ನು 2015 ಕೂಡ ಅಂತ ಅಂದಿದ್ದೆ ಅನಿಸುತ್ತೆ, ಯಾಕಂತಂದರೆ 2015ನಲ್ಲೂ ಕೂಡ ನ್ಯೂಸಲ್ಲಿತ್ತದು. 2015ನಲ್ಲಿ ನೋಡಿ ಮದನ್ ಮೋಹನ್ ಮಾಲ್ವಿಯಾ ಮತ್ತು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಕೊಟ್ಟಿರೋವಂಥದ್ದು ಭಾರತ ರತ್ನ. ಸೊ ನಾವು ಒಂದು ಸರಿ ಎಕ್ಸಾಂಪಲ್ ನೋಡ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ CNR ರಾವ್ ಅವ್ರಿಗೆ 2014 ಅಂತ ಹೇಳ್ತಾ ಇದೆ. ಭಾರತ ರತ್ನ ಲಿಸ್ಟು ನೋಡಿಕೊಂಡ್ರೆ CNR ರಾವ್ ಅವ್ರಿಗೆ, ಸೊ CNR ರಾವ್ ಅವರು ಮತ್ತು ಸಚಿನ್ ತೆಂಡೂಲ್ಕರ್ ಅವ್ರಿಗೆ 14ನಲ್ಲಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆದರೆ ಕೆಲವೊಂದು ಸರಿ ನಾನು ನೋಡ್ಕೊಂಡಿದ್ದೆ ಅದನ್ನು 2015ನಲ್ಲೂ ಕೂಡ ಅಂತ ಹೇಳಿತ್ತು ಅಂತ. ಇಲ್ಲಿ ನೋಡಿ CNR ರಾವ್ ಅವ್ರದ್ದು ನೀವೇನಾದರೂ ವಿಕಿಪೀಡಿಯಲ್ಲಿ ಪೇಜ್ನ ತೆಗೆದು ನೋಡಿದ್ರೆ ಅಲ್ಲಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಭಾರತ ರತ್ನ 2013 ಅಂತ. ಸೊ ಇದನ್ನು ನೀವು 2014 ಅಂತಲೇ ನೆನ್ಪಿಟ್ಕೊಂಡ್ಬಿಟ್ಟಿರಿ, ಯಾಕಂತಂದರೆ ಬೇರೆ ಕಡೆನೂ ಕೂಡ ತುಂಬ ಸೋರ್ಸಲ್ಲಿ 2014 ಅಂತಲೇ ಅಂತ ಇದ್ದಾರೆ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇದ್ರ ರಿಲೇಟೆಡು. ಸೊ ಸುಮ್ಮನೆ ಒಂದು ಕ್ಲಾರಿಫಿಕೇಷನ್ಗೆ ಅಂತ ಹೇಳ್ಬಿಟ್ಟೆ. ಇದನ್ನು ನೋಡಿ ಯಾರು ಕೊಡ್ತಾರೆ ಅಂತಂದರೆ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇವರು ಇದನ್ನು ಕೊಡುವಂಥದ್ದು ಫೆಬ್ರವರಿ 25 ಕೊಡ್ತಾರೆ, ಯಾಕಂತಂದರೆ ಅವತ್ತು ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಆನ್ ಅಡ್ವಾನ್ಸ್ಡ್ ಮೆಟೀರಿಯಲು ಆ ದಿನ ಅವ್ರಿಗೆ ಇದನ್ನು ಕೊಟ್ಟಿರ್ತಾರೆ ಅವಾರ್ಡು. ಸೊ ಈ ಅವಾರ್ಡಲ್ಲಿ ನೋಡಿ ಒಂದು ಪ್ಲೇ ಕೊಟ್ಟಿರ್ತಾರೆ, ಅದಾದಮೇಲೆ $100,000 ಅಮೌಂಟು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಯಾವುದು ಅವಾರ್ಡು ಅಂತಂದರೆ ಶೇಖ್ ಸೌದ್ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಮೆಟೀರಿಯಲ್ಸ್. ಫಸ್ಟ್ ರೆಸಿಪಿಯಂಟು ಭಾರತ ರತ್ನ CNR ರಾವ್.
ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಶ್ರೂಮ್ ಫೋರ್ಟಿಫೈಡ್ ಫುಡ್ ಅಂತ. ಸೊ ನೋಡಿ ಇಲ್ಲಿ ಇಮೇಜಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ, ಇದೇ ಮಶ್ರೂಮು. ಸೊ ಮಶ್ರೂಮ್ ಫೋರ್ಟಿಫೈಡ್ ಫುಡ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಶ್ರೂಮಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಂಡಿರೋಣ. ಸೊ ನೋಡಿ ಈ ಸ್ಲೈಡನ್ನ ನಾನು livelonger.com ಇಂದ ತೊಗೊಂಡಿರೋಂಥದ್ದು. ಸೊ ಮಶ್ರೂಮ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದ್ರಿಂದ, ಮಶ್ರೂಮ್ನ ನಮ್ಮ ಡೈಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಅಂತಂದರೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಐರನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ, ಮತ್ತು DNA ರಿಪೇರ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಡಯಾಬಿಟೀಸ್ನ ರೆಡ್ಯೂಸ್ ಮಾಡೋದ್ರಲ್ಲಿ, ಕಂಟ್ರೋಲ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಇದರಲ್ಲಿ, ಆಸ್ತಮಾ ಸಿಮ್ಟಮ್ಸ್ನ ಇರೇಸ್ ಮಾಡುತ್ತೆ, ಅದಾದಮೇಲೆ ಬಾಡಿ ಮಸಲ್ಸ್ನೂ ಕೂಡ ಇದು ಡೆವಲಪ್ ಮಾಡುತ್ತೆ, ಯಾಕಂತಂದರೆ ಪ್ರೋಟೀನ್ ಕಂಟೆಂಟ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಇದರಲ್ಲಿ ಅಂತಂದರೆ ವಿಟಮಿನ್ B2 ಮತ್ತು B3 ಮತ್ತು ವಿಟಮಿನ್ C ಕಂಟೆಂಟ್ಸ್ ಇದರಲ್ಲಿ ವಿಟಮಿನ್ D ಕಂಟೆಂಟ್ಸ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. B2 ಆ್ಯಂಡ್ B3 ಮತ್ತು ವಿಟಮಿನ್ D ಕಂಟೆಂಟ್ಸು ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಕೊಲೆಸ್ಟ್ರಾಲ್ ಕಂಟೆಂಟು ಕೂಡ ಕಮ್ಮಿ ಇರುತ್ತೆ, ಅದರಿಂದ ಹಾರ್ಟ್ಗೂ ಕೂಡ ಇದು ಒಳ್ಳೆಯದು. ಇದರಿಂದ ಏನು ಮಾಡುತ್ತೆ ಅಂತಂದರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸು ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡುತ್ತೆ, ಅಂತಂದರೆ ಇಮ್ಯುನಿಟಿನೇ ಜಾಸ್ತಿ ಮಾಡುತ್ತೆ ಅಂತ. ಇದರಿಂದ ಸೆಲೆನಿಯಮ್ ಇರುತ್ತೆ, ಮತ್ತು ಇದು ನಮ್ಮ ಬ್ಲ್ಯಾಡರ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ಪಾಯಿಂಟ್ಸ್ನ ನೀವು ಒಂದ್ಸರಿ ಮೈಂಡಲ್ಲಿ ನೆನ್ಪಿಟ್ಕೊಂಡಿರಿ, ಯಾಕಂತಂದರೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಯಾಕೆ ಅಂತಂದರೆ ಇದನ್ನು ನೋಡಿ ಮಿಡ್ ಡೇ ಮೀಲ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಮಶ್ರೂಮ್ ಫೋರ್ಟಿಫೈಡ್ ಫುಡ್, ಫೋರ್ಟಿಫೈಡ್ ಅಂತಂದರೆ ಏನು ನೋಡಿ, ಫೋರ್ಟಿಫೈಡ್ ಅಂತಂದರೆ ಮೀನಿಂಗ್ ಬಂದ್ಬಿಟ್ಟು ಎಕ್ಸ್ಟ್ರಾ ಮೈಕ್ರೋ ನ್ಯೂಟ್ರಿಯೆಂಟ್ಸು ಆ್ಯಡ್ ಮಾಡಿರ್ತಾರೆ ಅದರಲ್ಲಿ. ಸೊ ಫುಡ್ನ ಇನ್ನೂ ಎನ್ರಿಚ್ ಮಾಡಿರ್ತಾರೆ. ಯಾವ ಥರ ಅಂತಂದರೆ ಅದರಲ್ಲಿ ಎಕ್ಸ್ಟ್ರಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿರೋವಂಥದ್ದು. ಸೊ ಯಾವ ಥರ ಫುಡ್ಡಲ್ಲಿ ಎಕ್ಸ್ಟ್ರಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡೋದು ಅಂತಂದರೆ ಬೇರೆದನ್ನ ಅದರಲ್ಲಿ ಏನು ಮಾಡ್ಬೋದು ಅಂತಂದರೆ ಇದನ್ನು ನಾವು ಪೌಡರ್ ಫಾರ್ಮಲ್ಲಿ ಮಾಡಿಬಿಟ್ಟು ಬೇರೆ ಕಂಟೆಂಟ್ಸು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಂಬಿಡ್ಬೋದು. ಸೊ ಇದು ನೋಡಿ ನಮ್ಮ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಿದು ನಮ್ಮ ಮಕ್ಕಳಿಗೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚು IIHR ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಮಶ್ರೂಮ್ ಪೌಡರ್ಡು ಮಿಕ್ಸು ರಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಮಿಡ್ ಡೇ ಮೀಲ್ಸಲ್ಲಿ ಮಕ್ಕಳಿಗೆ ಇನ್ಕ್ಲೂಡ್ ಮಾಡೋಕ್ಕೆ. ಯಾಕಂತಂದರೆ ಇಲ್ಲಿ ನೋಡ್ಕೊಂಡ್ವಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಇದನ್ನು ಬಿಟ್ಬಿಟ್ಟು ನಮಗೆ ವಿಟಮಿನ್ B ಮತ್ತು ವಿಟಮಿನ್ D ಕಂಟೆಂಟ್ಸು ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಬೋನ್ ಡೆವಲಪ್ಮೆಂಟು ಕೂಡ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ನೋಡಿ ಇದರ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಬೇರೆ ಬೇರೆ ಕಾನ್ಸೆಪ್ಟನ್ನ ನಾವು ನೋಡ್ಕೊಂಡಿರ್ಬೋದು. ಎಕ್ಸಾಂಪಲ್ ಬರೀ ಮಶ್ರೂಮ್ ಬಗ್ಗೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಅಂತ ಏನಾದರೂ ಕೇಳಿಬಿಟ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಬೋನ್ನ ಡೆವಲಪ್ ಮಾಡುತ್ತಾ ಇಲ್ವಾ, ಆ ಥರ ಆಪ್ಷನ್ಸ್ ಇದ್ದಿದ್ರೆ ನಮಗೆ ಎಲಿಮಿನೇಟ್ ಮಾಡೋದ್ರಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಐರನ್ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನು ಇದರಲ್ಲಿ ಇಂಪಾರ್ಟೆಂಟು ಅಂತಂದರೆ ಫಾರ್ಮರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಸೊ ಯಾವ ಥರ ಇವರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಒಂದು ಮಾಡಲು ನೋಡಿ, ಫಾರ್ಮರ್ಸು ಎಸ್ಪೆಷಲಿ ಇದರಲ್ಲಿ ವುಮನ್ ಫಾರ್ಮರ್ಸು, ಸೊ ತುಂಬ ಜಾಸ್ತಿ ಮಹಿಳೆಯರನ್ನೇ ಇನ್ವಾಲ್ವ್ ಮಾಡಿಕೊಂಡು ಏನು ಮಾಡ್ತಿದ್ದಾರೆ, ಮಶ್ರೂಮ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಸೊ ಈ ಮಶ್ರೂಮ್ನ ಪ್ರೊಡ್ಯೂಸ್ ಮಾಡಿ ಅವರೇ ಅದನ್ನು ಫೋರ್ಟಿಫೈ ಮಾಡ್ತಾರೆ. ಫೋರ್ಟಿಫೈ ಅಂತಂದರೆ ಪ್ರಾಸೆಸ್ಸು ಮಾಡ್ತಾರೆ. ಯಾವ ಥರ ಅಂತಂದರೆ ಅದನ್ನು ಪೌಡರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾರೆ ಅಂತಂದರೆ ಮಿಡ್ ಡೇ ಮೀಲ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ಗೂ ಕೂಡ ಒಳ್ಳೆ ಪ್ರೈಸ್ ಸಿಕ್ಕಿರುತ್ತೆ, ಮಕ್ಕಳದು ಕೂಡ ಇಲ್ಲಿ ಹೆಲ್ತ್ ಬೆನಿಫಿಟ್ಸು ಇಂಪ್ರೂವ್ ಆಗ್ತಿರುತ್ತೆ. ಸೊ IIHR developed a model under which farmers, especially women, are involved in growing mushroom and making mushroom fortified food to be supplied for midday meals. ಸೊ ಇದು ಮಶ್ರೂಮ್ ಫೋರ್ಟಿಫೈಡ್ ಫುಡ್ಡು ನೆನ್ಪಿಟ್ಕೊಂಡಿರಿ. ಅಕಸ್ಮಾತ್ ಏನಾದರೂ ಮಿಡ್ ಡೇ ಮೀಲ್ಸಲ್ಲಿ ಯಾವ ಫೋರ್ಟಿಫೈಡ್ ಫುಡ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಷನು ಹಾರ್ಟಿಕಲ್ಚರ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಇಟ್ಟಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇಟ್ಟಿದೆ ಅಂತಂದರೆ ಅದಕ್ಕೆ ಆನ್ಸರು ಕೂಡ ಮಶ್ರೂಮು. ಓವರ್ ಆಲ್ ಆಗಿ ಇದನ್ನು ನೀವು ಒಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫೈನಾನ್ಷಿಯಲ್ ಇಯರು ಇವಾಗ ಇನ್ನೊಂದು 1.5 ತಿಂಗಳಲ್ಲಿ ಮುಗಿದೋಗ್ಬಿಡುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂತಂದರೆ ರೂರಲ್ ಹೌಸಿಂಗಿನ ಟಾರ್ಗೆಟ್ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ಅಚೀವ್ ಆಗಿಲ್ಲ, ಬರೀ 66% ಅಲೌಟ್ ಆಗಿದೆ ಅಥವಾ ಅಚೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಫಸ್ಟು ರೀಸನ್ ಇದಕ್ಕೆ ಸ್ಟೇಟ್ಸು ಡಿಲೇ ಮಾಡ್ತಾ ಇದ್ದಾವೆ ಲ್ಯಾಂಡನ್ನ ಅಲೋಕೇಟ್ ಮಾಡೋದಕ್ಕೆ. ಸೊ ಲ್ಯಾಂಡ್ ಸಿಕ್ಕರೆ ನಮಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗತ್ತಲ್ವ, ಅದಕ್ಕೆ ಲ್ಯಾಂಡ್ ಅಲಾಟ್ಮೆಂಟಿಗೆ ಸ್ಟೇಟ್ಸು ಡಿಲೇ ಮಾಡ್ತಾ ಇದೆ. ಇನ್ನೊಂದು 2-2.5 ತಿಂಗಳಲ್ಲಿ ಫೈನಾನ್ಷಿಯಲ್ ಇಯರು ಎಂಡ್ ಆಗುತ್ತೆ. ನಮ್ಮ ಟಾರ್ಗೆಟ್ ಎಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಇದನ್ನು ಯಾವ ಸ್ಕೀಮಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ನೋಡಿ, ಇದು ಹೌಸಿಂಗ್ನ ಪ್ರೊವೈಡ್ ಮಾಡುತ್ತೆ ರೂರಲ್ ಪೂವರ್ಗೂ ಕೂಡ. ಬರೀ ರೂರಲ್ ಪೂವರ್ಗೆ ಪ್ರೊವೈಡ್ ಮಾಡುತ್ತಾ ಇಲ್ಲ, ಅರ್ಬನ್ ಪೂವರ್ಗೆ ಇದು ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡಿರೋವಂಥದ್ದು. ಇದರಲ್ಲಿ 2 ಪಾರ್ಟ್ ಇದ್ದಾವೆ, ಅದನ್ನು ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಟಾರ್ಗೆಟ್ ಏನಿತ್ತಪ್ಪ ಈ ಸರಿ ಅಂತಂದರೆ 1 crore ಹೌಸಸ್ಸು ಕಂಪ್ಲೀಟ್ ಆಗಬೇಕು ಅಂತ. ಬಟ್ ಇದರಲ್ಲಿ ಬರೀ 66% ಇದು ಅಚೀವ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇದರಲ್ಲಿ ಮೋಸ್ಟ್ ಲೆಗಾರ್ಡ್ ಸ್ಟೇಟ್ಸು ಅಂತಂದರೆ ತುಂಬ ಕಮ್ಮಿ ಡೆವಲಪ್ ಮಾಡಿರೋಂಥದ್ದು ಸ್ಟೇಟ್ಸ್ ಯಾವುದ್ಯಾವುದು ಅಂತಂದರೆ ಮಹಾರಾಷ್ಟ್ರ,
ಅಸ್ಸಾಮು, ಬಿಹಾರು ಮತ್ತು ವೆಸ್ಟ್ ಬೆಂಗಾಲು. ವೆಸ್ಟ್ ಬೆಂಗಾಲ್ ನೋಡಿ ಏನೇ ಬೆನಿಫಿಷರೀಸ್ಗೂ ಇದು ಅಲಾಟ್ ಮಾಡೇ ಇಲ್ಲ, ಬರೀ 0 ಕನ್ಸ್ಟ್ರಕ್ಷನ್ ಆಗಿದೆ. 34,884 ಬೆನಿಫಿಷರೀಸ್ಗೆ ಪ್ರೊವೈಡ್ ಮಾಡೋದ್ರಲ್ಲಿ. ಬಿಹಾರು ಬರೀ 55 ಕನ್ಸ್ಟ್ರಕ್ಷನು ಬೆನಿಫಿಷರೀಸ್ ಕೊಟ್ಟಿದ್ದಾರೆ, ಮತ್ತು ಅಸ್ಸಾಮು 574. ಅದಾದಮೇಲೆ ಮಹಾರಾಷ್ಟ್ರ ಬಂದ್ಬಿಟ್ಟು 890 ಇಷ್ಟೇ ಇವರು ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಅಂತಂದರೆ ಬೇರೆ ಸ್ಟೇಟ್ಸ್ನೆಲ್ಲ ನಾವು ಕಂಪೇರ್ ಮಾಡಿಕೊಂಡ್ರೆ ಈ ಸ್ಟೇಟ್ಸಲ್ಲೇ ತುಂಬ ಡೆಫಿಷಿಯನ್ಸಿ ನಮಗೆ ಕಾಣ್ತಾ ಇದೆ. ಸೊ ಇದನ್ನು ನಾವು ಬೇಗ ಅಲೋಕೇಟ್ ಮಾಡ್ಕೋಬೇಕು. ಇನ್ನೊಂದು ಏನು ಹೇಳ್ತಿದ್ದಾರೆ ಅಂತಂದರೆ ಕೆಲವೊಂದು ಇವಾಗ ಕನ್ಸ್ಟ್ರಕ್ಷನ್ ಫೇಸಲ್ಲಿದ್ದಾವೆ, ಕೆಲವೊಂದು ಇವಾಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಕ್ಕೆ ಬಂದಿದ್ದಾವೆ. ಸೊ ಇನ್ನು ನಮಗೆ 15ರಿಂದ 20 ಲಕ್ಷ ಮನೆಗಳೆಲ್ಲ ಏನಿದಾವಲ್ಲ ಇನ್ನು 2.5 ತಿಂಗಳ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಇದನ್ನೊಂದು ಈ ಡೇಟಾ ಏನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ನಮಗೆ. ಬಟ್ ಇವಾಗ ಯಾವ ಥರ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಗೌರ್ಮೆಂಟ್ ಟ್ರೈ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ಯಾಕಂತಂದರೆ ಇವಾಗೆ ಅದು ಆಲ್ಮೋಸ್ಟ್ 4 ವರ್ಷ ಆಗುತ್ತೆ ಅಂತಂದರೆ ಈ ವರ್ಷಕ್ಕೆ ಆಲ್ಮೋಸ್ಟ್ 4 ವರ್ಷ ಆಗುತ್ತೆ. ಈ ಸ್ಕೀಮ್ನ ಲಾಂಚ್ ಮಾಡಿರೋದೇ 2015 ನಾವು. ಸೊ ಅದಕ್ಕೋಸ್ಕರ ಇದನ್ನು ಸುಮ್ಮನೆ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಇದು. ಯಾಕಂತಂದರೆ ಇಂಟಿಗ್ರೇಟ್ ಮಾಡ್ಕೊಳ್ಳೋಂಥದ್ದು ಸ್ಕೀಮು. ನೋಡಿ, ಇಂಟಿಗ್ರೇಟ್ ಮಾಡ್ಕೊಳ್ಳೋಂಥದ್ದು ಸ್ಕೀಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲೂ ಕೂಡ ಅದನ್ನು ಕೇಳಿರ್ತಾರೆ. ಅದ್ರ ಬದಲು ಅದು ಮೇನ್ಸಲ್ಲೂ ಕೂಡ ಇದ್ರ ಬಗ್ಗೆ ಕೇಳಿರ್ಬೋದು. ನೋಡಿ, ಇದನ್ನು ಏನು ಅಂತಂದರೆ ಅಫೋರ್ಡೆಬಲ್ ಹೌಸಿಂಗ್ನ ಪ್ರೊವೈಡ್ ಮಾಡೋಕ್ಕೆ, ಯಾರಿಗೆ ಅರ್ಬನ್ ಪೂವರ್ ಅವರಿಗೆ ಅಫೋರ್ಡೆಬಲ್ ಹೌಸಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ಇದರ ಟಾರ್ಗೆಟ್ ಇಟ್ಕೊಂಡಿರುವಂಥದ್ದು. ಲಾಸ್ಟು ಬಂದ್ಬಿಟ್ಟು ಇಯರು March 31, 2022. ಸೊ ಇನ್ನು ನಾವು ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಇನ್ನೂ 3 ವರ್ಷ ಇದೆ. ಇದರಲ್ಲಿ 2 ಪಾರ್ಟ್ ಇದ್ದಾವೆ ನೋಡಿ. ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಇನ್ನೊಂದು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಬಟ್ ಇದು ಅರ್ಬನ್ಗೆ, ಇನ್ನೊಂದು ಗ್ರಾಮೀಣ್ಗೆ. ಗ್ರಾಮೀಣ್ ಅಂತಂದರೆ ರೂರಲ್ ಪೂರ್ ಬರುತ್ತೆ, ಅರ್ಬನ್ ಅಂತಂದರೆ ಅದರಲ್ಲಿ ಅರ್ಬನ್ ಪೂರು ಬಂದಿರುತ್ತೆ. ಸೊ ಟಾರ್ಗೆಟ್ ಏನಿತ್ತು ಅಂತಂದರೆ ನೋಡಿ, ಟಾರ್ಗೆಟು 5 ಮಿಲಿಯನ್ ಹೌಸಸ್ ಇತ್ತು ರೂರಲ್ ಹೌಸ್ ಹೋಲ್ಡಲ್ಲಿ March 2018 ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬರೀ 66% ಅಷ್ಟೇ ಇದು ಕಂಪ್ಲೀಟ್ ಆಗಿದೆ ಅಂತ. ನೆಕ್ಸ್ಟು 10 ಮಿಲಿಯನ್ ರೂರಲ್ ಹೌಸ್ ಹೋಲ್ಡ್ ಕಂಪ್ಲೀಟ್ ಆಗಿರಬೇಕು March 2019 ಒಳಗಡೆ ಅಂತ ಹೇಳ್ಬಿಟ್ಟು ಹೇಳ್ತದೆ. ಇದು ನೋಡಿ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇಂಟಿಗ್ರೇಟ್ ಮಾಡ್ಕೊಳುತ್ತೆ ಈ ಸ್ಕೀಮ್ನ. ಸೊ ಈಗ ನೋಡಿ, ಬರೀ ಮನೆ ಅಷ್ಟೇ ಪ್ರೊವೈಡ್ ಮಾಡಿದ್ರೆ ಸಾಕಾಗಲ್ಲ. ಮನೆ ಅಷ್ಟೇ ಪ್ರೊವೈಡ್ ಮಾಡಿದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಬೇಕು, ಸ್ಯಾನಿಟೇಷನ್ ಪ್ರೊವೈಡ್ ಮಾಡಬೇಕು, ಮತ್ತು ಅಲ್ಲಿ LPG ಕನೆಕ್ಷನ್ ಪ್ರೊವೈಡ್ ಮಾಡಬೇಕು, ಮನೆಯಲ್ಲಿ ಬೆನಿಫಿಷರೀಸ್ ಅವ್ರಿಗೆ ಬ್ಯಾಂಕಿಂಗ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು. ಸೊ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಏನಿದೆಯಲ್ಲ ಇದು ಬಂದ್ಬಿಟ್ಟು ಇಂಟಿಗ್ರೇಟ್ ಮಾಡ್ಕೊಳ್ಳುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಬೇರೆ ಸ್ಕೀಮ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡುತ್ತೆ. ಎಕ್ಸಾಂಪಲ್ಲು ಸೌಭಾಗ್ಯ ಯೋಜನಾ ಯೂಸ್ ಮಾಡ್ಕೊಂಡು ಇದರಲ್ಲಿ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡೋದು, ಉಜ್ವಲ ಯೋಜನಾ ಇದನ್ನು ಯೂಸ್ ಮಾಡ್ಕೊಂಡಿದ್ರಲ್ಲಿ LPG ಕನೆಕ್ಷನ್ಸ್ನ ಪ್ರೊವೈಡ್ ಮಾಡೋವಂಥದ್ದು. ನೆಕ್ಸ್ಟು ಜನ್ ಧನ್ ಯೋಜನಾ ಯೂಸ್ ಮಾಡಿಕೊಂಡು ಇದರಲ್ಲಿ ಬ್ಯಾಂಕಿಂಗ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ಕೊಳ್ಳೋಂಥದ್ದು. ಇದೇ ಥರ ಬೇರೆ ಬೇರೆ ಎಕ್ಸಾಂಪಲ್ಲು ನಮಗೆ ಸ್ಯಾನಿಟೇಷನ್ನ ಯೂಸ್ ಮಾಡಿಕೊಂಡು ಸ್ಯಾನಿಟೇಷನ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆ ಬೇರೆ ಸ್ಕೀಮ್ಸ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡ್ಕೊಂಡಿರ್ತಾರೆ. ಸೊ ಒಂಥರ ಅಫೋರ್ಡೆಬಲ್ ಹೋಮ್ಸು ಪ್ರೊವೈಡ್ ಮಾಡೋದು, ಬೇರೆ ಎಲ್ಲ ಸ್ಕೀಮ್ಸ್ನು ಕೂಡ ಕವರೇಜ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದೇ ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ, ನೆನ್ಪಿಟ್ಕೊಂಡಿರಿ. ಸೊ ಇದು ನಾವು ಡಿಸ್ಕಸ್ ಮಾಡಿರುವಂಥದ್ದು 20th January ರಿಲೇಟೆಡ್ ಕರೆಂಟ್ ಅಫೇರ್ಸು. ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಇದನ್ನು ಶೇರ್ ಮಾಡ್ಕೊಂಡಿರಿ. ಸೊ ವಿಡಿಯೋನ ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.